ಗುಳಘಟ್ಟ ಗ್ರಾಮದಲ್ಲಿ ನಮ್ಮ ಗುಳಘಟ್ಟ ಗ್ರಾಮದಲ್ಲಿ ವಾಸವಾಗಿರುವ ಲೇಟ್ ಹಲಗೇಗೌಡರು ಮತ್ತು ದೊಡ್ಡಣ್ಣನವರ ಮಕ್ಕಳಾದ ಶಿವರುದ್ರಾಜಿಯವರ ಧರ್ಮಪತ್ನಿಯವರಾದ ಶ್ರೀಮತಿ ತಾಯಮ್ಮನವರು ಈ ದುಃಖಮಯವಾದ ಪುಣ್ಯ ಕಾರ್ಯಕ್ರಮವನ್ನ ಇವತ್ತು ತಮ್ಮ ಸ್ವಗೃಹದಲ್ಲಿ ಮಾಡ್ತಾ ಇದ್ದಾರೆ. ಕಾರಣ ಇವರ ಪರಮ ಪೂಜ್ಯ ಪತಿಯವರಾದ ಶಿವರುದ್ರರನ್ನು ಕಳ್ಕೊಂಡಿರುವ ದುಃಖವಾದ ಸನ್ನಿವೇಶದಲ್ಲಿ ಇವತ್ತು ಮಹಾತಾಯಿ ಚಾಮುಂಡೇಶ್ವರಿ ಹುಟ್ಟಿದಂತಹ ಈ ಪುಣ್ಯ ದಿನ, ಆ ತಾಯಿಯ ಕರುಣ ಕಟಾಕ್ಷದಿಂದ ಅವರಿಗೆ ಮೋಕ್ಷವನ್ನ, ಕೈಲಾಸವನ್ನ, ವೈಕುಂಠವನ್ನ, ಸದ್ಗತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತು ಆ ತಾಯಿಯ ಸ್ಮರಣೆಯನ್ನು ಮಾಡ್ತಾ ಇವತ್ತು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಮರ್ಪಿಸ್ತಾ ಬಂದಿರುವ ನೆಂಟರುಗಳು, ಬಂಧು ಬಳಗದವರೆಲ್ಲರ ಸಮಕ್ಷಮದಲ್ಲಿ ಇವತ್ತು ಈ ಪುಣ್ಯ ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭಿಸ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಗುಳಘಟ್ಟ ಗ್ರಾಮದಲ್ಲಿ ಇವತ್ತು ಅವರಿಗೆ ಮೋಕ್ಷವನ್ನ, ಕೈಲಾಸವನ್ನ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಆ ತಾಯಿಯನ್ನು ಸ್ಮರಣೆಯನ್ನು ಮಾಡ್ತಾ ಮೈಸೂರು ಮಹಾಮಾತೆ ಚಾಮುಂಡೇಶ್ವರಿ ತಾಯೇ, ಎಲ್ಲರ ಸಲಹೋ ಅಮ್ಮ ಚಾಮುಂಡೇಶ್ವರಿ ತಾಯೇ. ಚಾಮುಂಡೇಶ್ವರಿ ಬಾರಕ್ಕೆ, ಚಾಮುಂಡೇಶ್ವರಿ ಬಾರಕ್ಕೆ, ಮಹಾತಾಯಿ ಮಹಿಷಾಸುರ ಮರ್ದಿನಿಯ ಬಾರಕ್ಕೆ, ಮೈಸೂರು ಒಡೆಯ ಬಾರಕ್ಕೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಶೋಧನೆಯ ವೈಭವ ಲೀಲೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಶೋಧನೆಯ ವೈಭವ ಲೀಲೆ. ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಶಂಕರನ ರಾಜೀವ ಭೂಗಲ ಮಾಲೆ. ನೋಡು ನೋಡು ಕಂಡಾರ ನಿಂತಿಗಳು ನಗುನಗುತ್ತಾ ಚಾಮುಂಡಿ ನಿಂತಿಗಳು. ಅವಳ ನಗೆ ಗಾಳಿಯಲ್ಲಿ ಅವಳು ಸಿರು, ಹಸುರ ಸ್ವರೂಪೈದಳೆ ಅವಳುಗೆ. ಆ ತಾಯಿ ರೂಪವೋ ಹಲವು ಬಗೆ. ನೋಡು ನೋಡು ಕಣ್ಣಾರ ನಿಂತಿಗಳು ನಗುನಗುತ್ತಾ ಚಾಮುಂಡಿ ನಿಂತಿಗಳು. ತಾಯಿ ಹೃದಯಗಂಧ ಕುಂಕುಮ ಮಗೆಯುಯ್ಯ ತಾಯಿಲ್ಲಿ ಕಂದಯಲಿಗಳು. ಕೈ ಬೀಸಿ ಬಳಿಗೆ ನಮ್ಮ ಕರೆದುಗಳು. ನೋಡು ನೋಡು ಕಣ್ಣಾರ ನಿಂತಿಗಳು ನಗುನಗುತ್ತಾ ಚಾಮುಂಡಿ ನಿಂತಿಗಳು. ನೂರಾರು ಜನ್ಮದ ಪುಣ್ಯವು ಏನೋ ಕೈಲಾಸ ಪಡೆದು ತಾಯಿ ನೆಲಸಿಹಳ್ಳಿ. ನೂರಾರು ಜನ್ಮದ ಪುಣ್ಯವು ಏನೋ ಕೈಲಾಸ ಪಡೆದು ತಾಯಿ ನೆಲಸಿಹಳ್ಳಿ. ಮಹಿಷನ ಮರ್ಧನ ಮಾಡಿದ ಕಾರಣ ನಡೆದು ಬಂದು ನಿಂತಿಗಳು ಈ ಗಿರಿಯಲ್ಲಿ ತಾಯಿ. ನೋಡು ನೋಡು ಕಣ್ಣ
ಮುಂದಿಗಳು ನಗುನಗುತ್ತಾ ಮುಂದಿಗಳು ನೋಡು ನೋಡು ಕಣ್ಣಾರ ನಿಂತಿಗಳು ನಗುನಗುತ್ತಾ ಮುಂದಿಗಳು ತಾಯಿ ಹೃದಯದಿಂದ ಅಂಬು ಮಮತೆಯಿಂದ ಬಾಯಲ್ಲಿ ಕಂದಯಲಿಗಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಗಳು ನೋಡು ನೋಡು ಗಂಗಾರ ನಂದಿಗಳು ನಗು ನಗುತ್ತಾ ಚಾಮುಂಡಿಗಳು ನೋಡು ನೋಡು ಗಂಗಾರ ನಂದಿಗಳು ಚಾಮುಂಡೇ ಇವತ್ತು ನಾವೆಲ್ಲರೂ ಕೂಡ ಮಳವಳ್ಳಿ ತಾಲೂಕು ಗುಳಗಟ್ಟ ಗ್ರಾಮದಲ್ಲಿ ಒಂದು ದುಃಖವಾದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಶಿವರುದ್ರರವರು ಸುತ್ತಮುತ್ತಲ ಊರುಗಳಲ್ಲಿ ಬಹಳ ವ್ಯಕ್ತಿಯಾಗಿ, ಒಳ್ಳೆ ವ್ಯಕ್ತಿಯಾಗಿ, ತುಂಬು ವ್ಯಕ್ತಿಯಾಗಿ ಬಾಳಿ ಬದುಕಿದವರು ಅಕಾಲ ಮರಣಕ್ಕೆ ತುತ್ತಾಗಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋದಂತ ಇವರಿಗೆ ಸಾವಿಗೊಂದು ನೆಪ. ನೀರಿನಲ್ಲಿ ಪ್ರಾಣ ಬಿಟ್ಟ, ಬೆಂಕಿಯಲ್ಲಿ ಪ್ರಾಣ ಬಿಟ್ಟ, ಅಪಘಾತದಲ್ಲಿ ಪ್ರಾಣ ಬಿಟ್ಟ, ಹೀಗೆ ಒಂದು ನೆಪ ಮಾತ್ರದಲ್ಲಿ ಜಗತ್ತನ್ನು ಬಿಟ್ಟು ಹೊರಟೋಗ್ತಾನೆ ಈ ಮಾನವ. ಸಾವಿಗೊಂದು ನೆಪ. ಆದರೆ ಅವರನ್ನ ಭಗವಂತ ಬೇಗ ಕರ್ಕೊಂಡ. ಗಿಡದಲ್ಲಿ ಹೂಗಳು ಕೀಳೋಕೆ ಹೋಗ್ತೀವಿ ಪೂಜೆಗೆ, ಒಳ್ಳೆ ಹೂಗಳನ್ನು ಮಾತ್ರ ಆರಿಸ್ತೇವೆ ಹೊರತು ಬತ್ತಿ ಬಾಡ್ಕೊಂಡ್ರ ಹೂಗಳನ್ನು ಯಾವತ್ತೂ ಮುಟ್ಟಲ್ಲ ನಾವು. ಹಾಗೆ ಒಂದೊಂದು ರೂಪದಲ್ಲಿ ಭಗವಂತ ಒಳ್ಳೆಯವರನ್ನ ಅತಿ ಬೇಗ ತನ್ನ ಬಳಿ ಕರ್ಕೊಂಡ್ಬಿಡ್ತಾನೆ ಅನ್ನೋದಕ್ಕೆ ಇವತ್ತು ನಮ್ಮ ಮಳವಳ್ಳಿ ತಾಲೂಕು ಗುಳಗಟ್ಟ ಗ್ರಾಮದಲ್ಲಿ ಶ್ರೀಮಾನ್ ಶಿವರುದ್ರರವರು ಅಕಾಲ ಮರಣಕ್ಕೆ ತುತ್ತಾಗಿ ಭಗವಂತನಲ್ಲಿ ಮೋಕ್ಷಸ್ಥರಾದಂಥ ಇವರ ಜೀವನ, ಇವರ ಧರ್ಮಪತ್ನಿ ಮಕ್ಕಳಿಗೆ ದುಃಖಮಯವಾಗದಂತ, ಅಂದರೆ ದುಃಖಮಯವಾಗಿರ್ತಕ್ಕಂಥ ಮಡುಗಟ್ಟಿರುವ ಈ ಒಂದು ಕಣ್ಣೀರು ಇವತ್ತು ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಗೀತ ನಮನ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲರೂ ಕೂಡ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ನಾದ ಸಂಗಮ ತಂಡ ಮೈಸೂರು ಇವರಿಂದ ಈ ಪವಿತ್ರವಾದಂಥ ಜೀವನ ಸಾರ್ಥಕಮಯವಾಗಿ ಒಂದಲ್ಲ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ಹೋಗುವ ಮಾನವ ಯಾವುದು ನಿನ್ನದಲ್ಲ, ಭಗವಂತನ ಭಕ್ತಿ ಒಂದೇ ನಿನ್ನದು ಅಂತ ಹೇಳ್ತಾರೆ. ಇವತ್ತು ನಮ್ಮನ್ನು ಹಗಲು ಹೋಗಿರ್ತಕ್ಕಂಥ ಅವರಿಗೆ ಮೋಕ್ಷವನ್ನು, ಕೈಲಾಸವನ್ನು, ಮುಕ್ತಿಯನ್ನು ಕೊಟ್ಟು ಕಾಪಾಡುವಂಥ ಈ ಪುಣ್ಯ ಕಾರ್ಯಕ್ರಮ. ಹೇ ಶಂಕರ ದಯಾನಿದೆ, ಹೇ ನಮ್ಮ ನಿಮ್ಮನೆಲ್ಲರ ನಗಲಿ ವೈಕುಂಠ ಸೇರಿದಿರ ಶಿವರುದ್ರರವರೇ. ಗುಳಗಟ್ಟ ಗ್ರಾಮದಲ್ಲಿ ಬಾಳಿ ಮಕ್ಕಳು ಎಲ್ಲರ ದೊರೆದು ಸ್ವರ್ಗವ ಸೇರಿದಿರ ಶಿವರುದ್ರರವರೇ. ನಿಮಗೆ ಕೋಟಿ ನಮನಗಳು. ಕೈ ಹಿಡಿದ ಧರ್ಮ ಪತ್ನಿ ಪ್ರಿಯ ಮಕ್ಕಳು, ಸಹೋದರ ಸಹೋದರಿಯರೆಲ್ಲರ ಬಿಟ್ಟು ಈ ಜಗವ ಬಿಟ್ಟು ಕಣ್ಣಿಗೆ ಗಟ್ಟಿ ಕಾಡಿಗೋದಂತೆ ಎಲ್ಲರ ಬಿಟ್ಟು ಹೋದೆಯ ಶಿವರುದ್ರರವರೇ. ನಿಮಗೆ ಕೋಟಿ ನಮನಗಳು. ಅಯ್ಯೋ ಅನ್ಯಾಯವಾಯಿತೆ ಈ ಮನೆತನಕ್ಕೆ, ಅನ್ಯಾಯವಾಯಿತೆ. ಈ ದೇಹದಿಂದ ದೂರವಾದ ಆತ್ಮವೇ ಈ ಸಾವು ನ್ಯಾಯವೇ, ಅಯ್ಯ ಸಾವು ನ್ಯಾಯವೇ. ಆಧಾರ ಇನ್ನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದ ಆತ್ಮವೇ ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ.
ತಾಯಿ ಹಾಲು ವಿಷವಾದಾಗ ನ್ಯಾಯವೆಲ್ಲಿದೆ? ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ? ತಾಯಿ ಹಾಲು ವಿಷವಾದಾಗ ನ್ಯಾಯವೆಲ್ಲಿದೆ? ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ? ಯಾವ ಪಾಪಕ್ಕೆ ನಿಮಗೆ ಸಾವು ಕಾದಿತು? ಯಾವ ಪಾಪಕ್ಕೆ ನಿಮಗೆ ಸಾವು ಕಾದಿತು? ಪರಮಾತ್ಮ ನ್ಯಾಯ ಬೇಡವೇ? ಈ ಸಾವು ನ್ಯಾಯವೇ? ಈ ಸಾವು ನ್ಯಾಯವೇ? ಆಧಾರ ಇನ್ನೊಂದು ಈ ಲೋಕ ನಂಬಿದೆ. ಈ ದೇಹದಿಂದ ದೂರವಾದ ಆತ್ಮವೇ. ಕಾದವು ಕಸವ ಸೇರಿದೆ, ಮಾಡಿದ ಸಸಿಗುರಿನಲ್ಲೇ ಮಾಡಿ ಹೋಗಿದೆ. ಅಯ್ಯೋ ಶಿವನೇ, ಈ ಸಾವು ನ್ಯಾಯವೇ? ಕಸವ ಸೇರಿದೆ, ಮಾಡಿದ ಸಸಿಗುರಿನಲ್ಲೇ ಮಾಡಿ ಹೋಗಿದೆ. ಯಾವ ತಪ್ಪಿದೆ ಅಪ್ಪಾಜಿ ಹೇಳಬಾರದೆ? ಯಾವ ತಪ್ಪಿದೆ ಅಪ್ಪಾಜಿ ಹೇಳಬಾರದೆ? ಸರಿಯೇನು ಮೌನವೇನಿದು? ಈ ಸಾವು ನ್ಯಾಯವೇ? ಈ ಸಾವು ನ್ಯಾಯವೇ? ಆಧಾರ ಇನ್ನೊಂದು ಈ ಲೋಕ ನಂಬಿದೆ. ಈ ದೇಹದಿಂದ ದೂರವಾದ ಆತ್ಮವೇ. ಶಿವನಾಮ ಮಂತ್ರ ಬಂದೆ ಅಮರ ಜೀವಿಗೆ, ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿನಾರೆಯ. ಗುಳಗಟ್ಟ ಶಿವರುದ್ರರವರೇ, ಅಯ್ಯೋ ಶಿವರುದ್ರರವರೇ, ಅಯ್ಯೋ ಬಂದೆ ಅಮರ ಜೀವಿಗೆ, ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿನಾರೆಯ. ಮರಳಿನಾರೆಯ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿನಾರೆಯ. ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿನಾರೆಯ. ಈ ದೇಹದಿಂದ ದೂರವಾದೆ ಏಕೆ ಆತ್ಮವೇ? ಈ ಸಾವು ನ್ಯಾಯವೇ? ಈ ಸಾವು ನ್ಯಾಯವೇ? ಆಧಾರ ಇನ್ನೆಂದು ಈ ಲೋಕ ನಂಬಿದೆ. ಗುಳಗಟ್ಟ ಶಿವರುದ್ರರವರೇ, ನಿಮಗೆ ಕೋಟಿ ನಮನಗಳು. ಇಂದಿರಾರಮಣ ಗೋವಿಂದ ಗೋವಿಂದ, ಆಂಜನೇಯವರ ಗೋವಿಂದ ಗೋವಿಂದ, ಕಾಲಭೈರವನ ಪಾಲಕ್ಕೆ ಗೋವಿಂದ ಗೋವಿಂದ, ದರಗದೊಡ್ಡವರ ಪಾಲಕ್ಕೆ ಗೋವಿಂದ ಗೋವಿಂದ, ಸಿದ್ದಪ್ಪಾಜಿ ಸ್ವಾಮಿಯವರ ಪಾಲಕ್ಕೆ ಗೋವಿಂದ ಗೋವಿಂದ. ಈ ಪವಿತ್ರವಾದ ಪುಣ್ಯ ದಿವಸ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವರಿಗೆ
ಭಗವಂತ ಮೋಕ್ಷವನ್ನು ಕರುಣಿಸುವಂತ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿಕೊಳ್ಳುವಂತ ಈ ಪುಣ್ಯ ದಿವಸ ಇವತ್ತು ನಾವೆಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರರಾಗುತ್ತಿರುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ ಗುಳಗಟ್ಟ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಅವರಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೇವೆ. ಇನ್ಯಾವುದು ನಮ್ಮದಲ್ಲ. ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಆ ಕುಟುಂಬ ವರ್ಗದವರು, ಧರ್ಮಪತ್ನಿಯವರಾದ ತಾಯಮ್ಮನವರು, ಮಕ್ಕಳು, ಸಹೋದರ ಸಹೋದರಿಯರೆಲ್ಲರೂ ಕೂಡ ಇವತ್ತಿಲ್ಲಿದ್ದೀವಿ. ಇಂಥ ಒಂದು ಪುಣ್ಯ ದಿವಸದಲ್ಲಿ ಭಗವಂತ ಅವರಿಗೆ ಮೋಕ್ಷವನ್ನು, ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಈ ಪುಣ್ಯ ಕಾರ್ಯಕ್ರಮ ಅವ್ರಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೇವೆ. ಮಲೈ ಮಾದೇಶ್ವರ ಅವರಿಗೆ ಮೋಕ್ಷವನ್ನು, ಕೈಲಾಸವನ್ನು, ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ದಿವಸ ಅವರಿಗೋಸ್ಕರವಾಗಿ ಭಗವಂತನ ಈ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನೋಡಿ, ಬೆಳೀತಾ ಬೆಳೀತಾ ಮಕ್ಕಳು, ಬಂಧು ಬಳಗ, ಸಿರಿ ಸಂಪತ್ತು ಎಲ್ಲರ ಜೊತೆಯಲ್ಲೂ ಕೂಡ ಸಂಪಾದನೆ ಮಾಡಿ ಒಂದಲ್ಲ ಒಂದು ದಿವಸ ಈ ಜಗತ್ತನ್ನೇ ಬಿಟ್ಟು ಹೋಗ್ತಕ್ಕಂಥ ಈ ಮಾನವ ಎಲ್ಲವನ್ನು ಬಿಟ್ಟು ಹೊರಟು ಹೋಗ್ತಾನೆ ಇಲ್ಲಿಂದ. ಇವನ ಜೊತೆಯಲ್ಲಿ ಬರೋದು ಒಂದೇ ಭಗವಂತನ ಪುಣ್ಯ ಫಲ. ಇವತ್ತು ಅದನ್ನ ಪಡ್ಕೊಂಡು ಹೋಗಿರ್ತಕ್ಕಂಥ ಮಹಾನುಭಾವರಾಗಿರ್ತಕ್ಕಂಥ ನಮ್ಮ ಶಿವರುದ್ರರವರು ಇವತ್ತು ಮೋಕ್ಷವನ್ನು, ಕೈಲಾಸವನ್ನು, ಮುಕ್ತಿಯನ್ನು ಪಡ್ಕೋತಾ ಇದ್ದಾರೆ. ಇವತ್ತು ಅವರಿಗೆ ಅಶ್ರುತರ್ಪಣದ ಜೊತೆಯಲ್ಲಿ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. ಒಬ್ಬ ವ್ಯಕ್ತಿ ಸತ್ರೆ ಎಂತಹ ಪುಣ್ಯಾತ್ಮ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ನಯ್ಯ ಅಂತ ಗೋಳಾಡ್ತೀವಿ, ಸಂಕಟ ಪಡ್ತೀವಿ. ಅದೇ ಪಾಪಿಷ್ಟನೊಬ್ಬ ಸತ್ರೆ ಇವನಿಂದ ನಮ್ಮ ಊರು ಉದ್ಧಾರ ಆಯ್ತು, ಇವನು ಸಾವಿನಿಂದ ಅಂತ ಕೆಲವರು ಮಾತಾಡ್ಕೋತಾರೆ. ಅಲ್ಲಿಗೆ ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ ಅನ್ನೋ ಮಾತು ಸತ್ಯ ನೋಡಿ, ನಿಜ. ಇಲ್ಲೆಲ್ಲರಿಗೂ ಬೇಕಾದಂಥ ವ್ಯಕ್ತಿ ಅಲ್ಲೂ ಕೂಡ ಭಗವಂತನಿಗೂ ಬೇಕಾಗ್ತಾನೆ. ಇಲ್ಲಿ ಯಾರಿಗೂ ಬೇಡವಾದಂಥವನು ಅಲ್ಲಿ ಭಗವಂತನಿಗೂ ಬೇಡವಾಗ್ತಾನೆ ಅನ್ನೋ ಮಾತು ನಿಜ ನೋಡಿ. ನಮ್ಮ ಶಿವರುದ್ರರವರು ಇಲ್ಲಿ ಮತ್ತು ಅಲ್ಲಿ ಎರಡರಲ್ಲೂ ಕೂಡ ಜಾಗವನ್ನು ಸಂಪಾದನೆ ಮಾಡಿದವರು. ಇವತ್ತು ಅವರಿಗೆ ಈ ಮುಕ್ತಿಪಥವಾದ ಪುಣ್ಯ ಕಾರ್ಯಕ್ರಮ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಮಾದೇಶ್ವರನ ಸ್ಮರಣೆಯನ್ನು ಮಾಡ್ತಾ ಹನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗೆ ಸವೆಸುವೆನಯ್ಯ ಈ ಜೀವವ, ನಿನ್ನ ಸೇವೆಯುಂದೇ ಉಸಿರಾಗಿದೆ. ಮಾದೇವ ನಾಮವೇ ಬದುಕಾಗಿದೆ. ನಮ್ಮ ಶಿವರುದ್ರರವರಿಗೆ ಮಾದೇಶ್ವರ ಮುಕುತಿ ನೀಡೋ ಮಾದೇವ. ಹನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗೆ ಸವೆಸುವೆನಯ್ಯ ಈ ಜೀವವ, ನಿನ್ನ ಸೇವೆಯುಂದೇ ಉಸಿರಾಗಿದೆ. ಮಾದೇವ ನಾಮವೇ ಬೆಳಗಾಗಿದೆ. ಮುಕುತಿ ನೀಡೋ ಮಾದೇವ, ಹನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ಸವೆಸುವೆನಯ್ಯ ಈ ಜೀವವ.
ಬಾಳಲ್ಲಿ ನೋವು ಕಡುವಾಗಿದೆ, ಕಣ್ಣೀರ ಕೋಡಿ ಹರಿದು ಕಡಲಾಗಿದೆ. ಸಿರಿತನವನು ಮಹದೇಶ್ವರ, ಬಡತನದ ಬೇಗ ತಾಳೆ ಗಂಗಾಧರ. ಮನೆ ದೇವ ಮಾದೇಶ್ವರನೇ ಮೊರೆಗೆಯ, ಮನೆ ದೇವ ಮಾದೇಶ್ವರನೇ ಮೊರೆಗೆಯ, ಮೊರೆಗೆಯು ಮಾತಾಡಯ. ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನ್ನಗಾಗೆ ಸವೆಸುವೆನಯ್ಯ ಜೀವವ. ನಾಲಿಗೆಯು ನಿನ್ನ ಕೊಂಡಾಡಿದೆ, ಎದೆಯಲ್ಲಿ ನಿನ್ನ ನೇಮ ನೆಲೆಯಾಗಿದೆ. ಅಳಿದೋಗ ಈ ದೇಹ ನಿನ್ನ ನೆನೆದಿದೆ, ಕೊನೆವರೆಗೂ ನಿನ್ನ ಹೆಸರೇ ಉಸಿರಾಗಿದೆ. ಕಣ್ಣೀರಲೇ ಕೊಳವೆ ನಿನ್ನ ಪಾದವ ಸ್ವಾಮಿ, ಕಣ್ಣೀರಲೇ ಕೊಳವೆ ನಿನ್ನ ಪಾದವ. ಶಿರನಿನ್ನ ಚರಣದಲ್ಲಿರುವೆ ಕಾಪಾಡಯ. ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನ್ನಗಾಗೆ ಸವೆಸುವೆನಯ್ಯ ಈ ಜೀವವ. ನಿನ್ನ ಧ್ಯಾನವೇ ಒಡಲಾಳದಲ್ಲೂ ನಿನ್ನ ಗುಣಗಾನವೇ. ಮರು ಜನ್ಮವಿದ್ದರೆ ನನಗೆ ಒಂದಾಸೆಯು, ಪ್ರತಿ ಜನ್ಮದಲ್ಲೂ ನಿನ್ನ ದಾಸನಾಗಿಸು. ನಿನ್ನ ಮಹಿಮೆ ಹಾಡೋದೊಂದೇ ನನಗಾಸರೆ ಸ್ವಾಮಿ, ನಿನ್ನ ಮಹಿಮೆ ಹಾಡೋದೊಂದೇ ನನಗಾಸರೆ ಸ್ವಾಮಿ. ಬಿಡಿಸಯ್ಯ ಮಾದೇಶ್ವರನೇ ಅವದಾಸರೇ. ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನ್ನಗಾಗೆ ಸವೆಸುವೆನಯ್ಯ ಈ ಜೀವವ. ನಿನ್ನ ಸೇವೆಯನ್ನು ಉಸಿರಾಗಿದೆ, ಮಾದೇವ ನಾಮವೇ ಬದುಕಾಗಿದೆ.
ಮುಗುತಿ ನೀಡೋ ಮಾದೇವ ಅನುದಾನ ಬೇಡುವೆನಯ್ಯ ನಿನ್ನ ಪಾದವ ನಿನಗಾಗಿ ಸವೆಸುವೆನಯ್ಯ ಈ ಜೀವವ ಮಲೆಯ ಮಾದೇಶ್ವರ ಮಲ್ಲಯ್ಯ. ಇವತ್ತು ನಮ್ಮ ಶಿವರುದ್ರರವರ ಅಂತಿಮ ಸಂಸ್ಕಾರದ ಪವಿತ್ರವಾಗಿರ್ತಕ್ಕಂಥ ಜೀವನದ ಕೊನೆಯ ಪೂಜೆ ಅಂತ ಹೇಳ್ತಾರೆ. ಭೂತಾಯಿಗೆ ಹಾಲು ತುಪ್ಪ ಎರೆಯುವುದರ ಜೊತೆಗೆ ಒಬ್ಬ ವ್ಯಕ್ತಿಗೆ ಮೋಕ್ಷವನ್ನು ಬಯಸುವಂತ ಈ ಒಂದು ಪುಣ್ಯ ಕಾರ್ಯಕ್ರಮ ಅವರ ಪಟ್ಟ ಭೂಮಿ ತೋಟದಲ್ಲಿ ಇವತ್ತು ನಮ್ಮ ಮಳವಳ್ಳಿ ತಾಲೂಕು ಗುಳಗಟ್ಟ ಗ್ರಾಮದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋದಂತ ಈ ಮಹಾನುಭಾವರಿಗೆ ಅವರ ಅಪಾರವಾಗಿರ್ತಕ್ಕಂಥ ಮಳವಳ್ಳಿ ತಾಲೂಕಿನಲ್ಲಿ ಸಾವಿರಾರು ಜನ ಸ್ನೇಹಿತರು, ಸಾವಿರಾರು ಜನ ನೆಂಟರಿಷ್ಟಗಳು, ಬಂಧು ಬಾಂಧವರು ಎಲ್ಲಾರನ್ನೂ ಕೂಡ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗೆ ಈ 11 ದಿವಸಗಳ ಕಾಲ ದುಃಖದ ಮಡುವಿನಲ್ಲೇ ಮುಳುಗಿರುವಂತ ಮನೆತನದ ಹೆಂಡತಿ, ಮಕ್ಕಳು, ಬಂಧು ಬಳಗ. ಅದಕ್ಕೆ ಹೇಳ್ತಾರೆ ನೋಡಿ, ಬೆಲೆ ಕಟ್ಟಲಾಗದ ಆಸ್ತಿ ಹೆಣ್ಣಿಗೆ ಅಂದ್ರೆ ಮುತ್ತೈದೆಯ ಭಾಗ್ಯ. ಇವೆರಡು ಆಸ್ತಿ, ಒಂದು ಮುತ್ತೈದೆಯ ಭಾಗ್ಯ, ಇನ್ನೊಂದು ಪತಿ ಎಂಬ ದೇವರೆಂಬ ಭಾಗ್ಯ. ಒಂದನ್ನು ಬಿಟ್ಟು ಒಂದಿರದಂತ ಅಂದ್ರೇನು? ಗಂಡ ಇಲ್ಲ ಅಂದ್ರ ಅವಳು ಮುತ್ತೈದೆ ಅಲ್ಲ, ಅವಳು ಮುತ್ತೈದೆ ಅಲ್ಲ ಅಂದ್ರೆ ಗಂಡ ಇಲ್ಲ. ನೋಡಿ, ಇಂತಹ ಒಂದು ಪವಿತ್ರವಾದ ದುಃಖವಾದ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಒಂದು ಭೂ ಕೈಲಾಸ ಚಿತ್ರದ ಕಥೆ ಗೀತೆಯನ್ನು ಕೇಳ್ಕೊಂಡಿದ್ದಾರೆ. ಕಸ್ತೂರಿ ನಿವಾಸ ಚಿತ್ರ ಒಳ್ಳೆಯ ದುಃಖ ತತ್ವವಾದ ಗೀತೆಗಳು. ಗೀತ ನಮನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಹಾಡ್ತಕ್ಕಂಥ ಈ ಗೀತೆಯಲ್ಲಿ ರಾಮನಾಮದಿಂದ ಪವಿತ್ರವಾಗಿರ್ತಕ್ಕಂಥ ಜೀವನ ಪಾವನ. ಆಂಜನೇಯ ರಾಮನಾಮದಿಂದ ಬ್ರಹ್ಮಾಂಡವನ್ನೇ ಗೆದ್ದು ಚಿರಂಜೀವಿ ಎನಿಸ್ಕೊಂಡ. ಆ ರಾಮನಾಮದಿಂದ ಇವತ್ತು ನಮ್ಮ ಗುಳಗಟ್ಟ ಗ್ರಾಮದ ಶಿವರುದ್ರರವರಿಗೆ ಮೋಕ್ಷವನ್ನ, ಮುಕ್ತಿಯನ್ನ, ಕೈಲಾಸ ವೈಕುಂಠವನ್ನ ಭಗವಂತ ಕರುಣಿಸಲಿ ಅಂತ ಇವತ್ತು ಈ ಪುಣ್ಯನಾಮ ಕೇಳಿಕೊಂಡಿರ್ತಕ್ಕಂಥ ರಾಮನಾಮ. ನಾರದ ಮಹಾತ್ಮರು ಪಾರ್ವತೀ ದೇವಿಗೆ ಭೂ ಕೈಲಾಸ ಕಥೆಯಲ್ಲಿ ಹೇಳಿ, ಭೂಮಿಯೇ ಕೈಲಾಸವಾಯಿತು, ಪರಮ ಪವಿತ್ರವಾದ ರಾಮಾಯಣವೇ ನಡೆಯಿತು. ಆ ಒಂದು ರಾಮಾಯಣದ ಮಹತ್ವವನ್ನು ಸಾರುವಂತ ಒಂದು ಗೀತೆ. ದ್ವಾರಪಾಲರ ಮರಳಿ ಬಳಿವೈವ ಕೃಪೆಯೋ ಜಾರಗನ ಸದಬಡಿವ ಸಂಭ್ರಮ ಆಗ ನೋಡಲು ಹೊಂದಿನ ದಿವ್ಯ ಇಂದಿರಾರಮಣ ಗೋವಿಂದ ಗೋವಿಂದ, ಆಂಜನೇಯವರ ಗೋವಿಂದ ಗೋವಿಂದ, ಕಾಲಭೈರವನ ಪಾಲಕಿ ಗೋವಿಂದ ಗೋವಿಂದ, ಬರಗ ದೊಡ್ಡವರ ಪಾಲಕಿ ಗೋವಿಂದ ಗೋವಿಂದ, ಸಿದ್ದಪ್ಪಾದಿಮಂಟೆ ಸ್ವಾಮಿಯವರ ಪಾಲಕಿ ಗೋವಿಂದ ಗೋವಿಂದ, ಗೋವಿಂದ ಗೋವಿಂದ. ಇವತ್ತು ಇವರ ಜೊತೆಯಲ್ಲಿ ನಾವು ಕೂಗುವ ಗೋವಿಂದ ಎಂಬ ನಾಮದ ಒಂದು ನಾಮಸ್ಮರಣೆ ಅವರಿಗೆ ಮೋಕ್ಷವನ್ನ, ಕೈಲಾಸವನ್ನ ಕೊಡುತ್ತೆ ಹೊರತು ಇನ್ಯಾವುದು ಇವ್ರನ್ನ ಜೊತೆಯಲ್ಲಿ ತಗೊಂಡು ಹೋಗಲ್ಲ. ಯಾರೂ ಕೂಡ ಇವ್ರ ಜೊತೆಯಲ್ಲಿ ಬರಲ್ಲ. ಅದಕ್ಕೆ ನೋಡಿ, ಇವತ್ತು ಅವರು ಬೇಕಾದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿ ನಾವು ಇವತ್ತು ಇವರಿಗೆ ಈ ಕಾರ್ಯಕ್ರಮವನ್ನ ನಾವು ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಇದು ನಮ್ಮ ಒಂದು ಪುಣ್ಯ. ಇವತ್ತು ಒಬ್ಬ ವ್ಯಕ್ತಿಗೆ ನಾವು ಕೈಲಾಸವನ್ನು ಬಯಸ್ತಾ ಇದ್ದೀವಿ ಅಂದ್ರೆ ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಣೆ ಮಾಡ್ಕೋತಾ ಇದ್ದೀವಿ ಅಂತ. ಇಂತಹ ಒಂದು ಪವಿತ್ರವಾದ ಪುಣ್ಯ ದಿವಸ ನಾವು ನೀವೆಲ್ಲರೂ ಕೂಡ ಇವತ್ತು ಇವರ ತೋಟದ ಮನೆಯಲ್ಲಿ ಇವತ್ತು ಅವರಿಗೆ ಸ್ವರ್ಗವನ್ನ, ಕೈಲಾಸವನ್ನ, ಮುಕ್ತಿಯನ್ನು ನಾವೆಲ್ಲರೂ ಕೂಡ ಬಯಸ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಭಗವಂತ ವೈಕುಂಠವನ್ನು ಕರುಣಿಸಲಿ ಅಂತ ಈ ಪುಣ್ಯ ಕಾರ್ಯಕ್ರಮ ಅವ್ರಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೀವಿ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಪರಮ ಪ್ರತಿಷ್ಠಿತವಾಗಿರ್ತಕ್ಕಂಥ ಮಾನವ ಜನ್ಮದಲ್ಲಿ ಹುಟ್ಟಿ ಈ ಜಗತ್ತನ್ನು ಬಿಟ್ಟು ಹೋಗುವ ಮಾನವ ಯಾವುದು ನನ್ನ ಸಂಗಡ ಬರಲ್ಲ.
ನಿನ್ನ ಜೊತೆಯಲ್ಲಿ ಬರೋದು ಒಂದೇ, ನೀ ಮಾಡಿದ ದಾನ ಧರ್ಮ ಪುಣ್ಯ ಒಂದೇ. ಅದಕ್ಕೆ ಅಕ್ಕ ಮಹಾದೇವರು ಹೇಳ್ತಾರೆ, ಈ ಜಗದೊಳಗೆ ಮಾನವನಾಗಿ ಹುಟ್ಟಿದ ಮೇಲೆ ಏನೇ ಗತಿನಿಂದೆಗಳು ಬಂದರೂ, ಏನೇ ಶೋಕಾಚರಣೆಗಳು ಬಂದರೂ ಕೂಡ ಅದನ್ನ ನೀನು ಪರಿಹಾರ ಮಾಡ್ಕೋಬೇಕು. ಅಂದ್ರೆ ಭಗವಂತನ ಮುಕ್ತಿಯಿಂದ ಮಾತ್ರ ಸಾಧ್ಯ, ಇನ್ಯಾವುದರಿಂದಲೂ ಕೂಡ ಸಾಧ್ಯವಿಲ್ಲ. ಅವನ ಪುಣ್ಯ ನಾಮಸ್ಮರಣೆ ನನಗೆ ಮೋಕ್ಷವನ್ನ, ಕೈಲಾಸವನ್ನ ಕೊಡುತ್ತೆ ಅಂದಾಗ ಇವತ್ತು ನಾವೆಲ್ಲರೂ ಕೂಡ ಇವರಿಗೋಸ್ಕರವಾಗಿ ಈ ಪುಣ್ಯ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಇವರ ಅಶ್ರುತರ್ಪಣವನ್ನ ಭಗವಂತನಿಗೆ ಸಮರ್ಪಿಸ್ತಾ ಹಾಲು ತುಪ್ಪ ಎರೆಯೋದರ ಜೊತೆಗೆ ಇವತ್ತು ಆ ಮುತ್ತೈದೆಯ ಭಾಗ್ಯವನ್ನ ಕಳ್ಕೋತಾ ಇರುವಂತ ಈ ತಾಯಿಗೆ ಭಗವಂತ ಮೋಕ್ಷವನ್ನು ಕೊಡ್ಲಿ, ಮುಕ್ತಿಯನ್ನು ಕೊಡ್ಲಿ ಅಂತ ಈ ಪುಣ್ಯ ಕಾರ್ಯಕ್ರಮ. ಇವತ್ತು ಎಲ್ಲರೂ ಸಂಕಟದಿಂದ, ದುಃಖದಿಂದ ನೋಡಲಾಗದಂತ ಈ ದುಃಖದ ದಿವಸ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಕಾಣ್ತಾ ಇದ್ದೇವೆ. ಇದು ಯಾರಿಗೂ ಕೂಡ ಬರಬಾರದು. ಈ ಸಾವು ಎಂತಾದ್ದು ಕೂಡ ನಮ್ಮ ಈ ಜಗತ್ತನ್ನು ಬಿಟ್ಟು ಹೋದಂತ ಈ ಪುಣ್ಯಾತ್ಮರಿಗೆ ಭಗವಂತ ಇಂತಹ ಸಾವನ್ನು ಕೊಟ್ಟನಲ್ಲ ಎಂಬತಕ್ಕಂಥ ದುಃಖದಿಂದ ನಾವೆಲ್ಲರೂ ಕೂಡ ಸಂಕಟ ಪಡುವಂತ ಸಂದರ್ಭ. ಇವತ್ತವರಿಗೆ ಮೋಕ್ಷವನ್ನು ಭಗವಂತ, ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ. ಇವರ ಮನೆತನದವರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಕಥೆ ಮುಗಿಯಿದೆ. ಆರಂಭದ ಮುನ್ನ ಲಥೆ ಬಾಡಿ ಹೋಯಿತೆ, ಹೂವಾಗುವ ಮುನ್ನ ಶಿವರುದ್ರರವರೇ ಎಲ್ಲರ ಬಿಟ್ಟು ಹೋದಿರ. ಶಿವರುದ್ರರವರೇ ಈ ಮನೆಯ ಬರಿದು ಮಾಡಿ ಹೋದಿರ. ಕೈ ಹಿಡಿದ ಧರ್ಮ ಪತ್ನಿಯಲ್ಲೋ, ಎತ್ತಿ ಮುದ್ದಾಡಿದ ಮಕ್ಕಳೆಲ್ಲೋ, ಬಾಳೆ ಬದುಕಿದ ಮನೆಯಲ್ಲೋ ಎಲ್ಲವೂ ಶೂನ್ಯವಾಯಿತು. ಶಿವರುದ್ರರವರೇ ಎಲ್ಲವೂ ಶೂನ್ಯವಾಯಿತು. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಸಾರಿ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಸಾರಿ, ಏಕಾಂಗಿ ಸಂಸಾರಿ. ಮಡದಿ ಮಕ್ಕಳು ಸ್ನೇಹಿತರನ್ನು ತೊರೆಯುತ್ತ ನೀವು ಎಲ್ಲರ ಬಿಟ್ಟು ಸ್ವರ್ಗವ ಸೇರಿದ ಶಿವರುದ್ರರವರೇ. ಮಡದಿ ಮಕ್ಕಳು ಸ್ನೇಹಿತರನ್ನು ಎಲ್ಲರ ತೊರೆಯುತ್ತ ನೀವು ಶಿವರುದ್ರರವರೇ. ಎಲ್ಲರ ಬಿಟ್ಟು ಸ್ವರ್ಗವ ಸೇರಿದಿರ, ಸ್ವರ್ಗವ ಸೇರಿದಿರ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಸಾರಿ.
ಶಿವರುದ್ರರವರೇ, ಧರ್ಮಪತ್ನಿ, ಮಕ್ಕಳು, ಸಹೋದರ ಸಹೋದರಿಯರು ಎಲ್ಲಾರನ್ನು ಬಿಟ್ಟು ಇವತ್ತು ಕೈಲಾಸ ಸೇರ್ತಾ ಇದ್ದೀರಾ. ಸೋಲು ಗೆಲುವು ಸಾವು ನೋವು ಜೀವನ ಸೋಲು ಗೆಲುವು ಸಾವು ನೋವು ಜೀವನ ಸಾಯುವ ಮುನ್ನ ಜನಿಸಿದ ಮನ್ನ ದರ್ಶನ ಪಡೆದು ಸ್ವರ್ಗವನಿ ಸೇರು. ಎಲ್ಲಿಗೆ ಪಯಣ ಯಾವುದೋ ದಾರಿ ಸಂಸಾರಿ, ಎಲ್ಲಿಗೆ ಪಯಣ ಯಾವುದೋ ದಾರಿ ಸಂಸಾರಿ. ಶಿವರುದ್ರರವರೇ, ಇವತ್ತು ಈ ತೋಟವೆಲ್ಲ ಜನಸಂಖ್ಯೆಯಿಂದ ತುಂಬಿ ತೊಳಗ್ತಾ ಇದೆ. ಯಾಕೆ ಗೊತ್ತಾ? ನಿಮ್ಮ ಕೊನೆಯ ಪೂಜೆಗಾಗಿ, ನಿಮ್ಮ ಅಂತಿಮ ಪೂಜೆಗಾಗಿ ಹಾಲು ತುಪ್ಪ ಎರೆಯುವುದರ ಜೊತೆಗೆ ನಿಮ್ಮ ಧರ್ಮ ಪತ್ನಿಯ ಮಾಂಗಲ್ಯವನ್ನು ಕಳಚಿ ಕೈ ಬಳೆಗಳನ್ನು ಒಡೆದು ಹಣೆಯ ಕುಂಕುಮವನ್ನು ಹಳಿಸುವುದರ ಜೊತೆಗೆ ನಿಮಗೆ ಸ್ವರ್ಗವನ್ನ ಮೋಕ್ಷವನ್ನ ಬಯಸುವುದಕ್ಕೆ ನಿಮ್ಮ ಸಾವಿರಾರು ಜನ ಸ್ನೇಹಿತರು, ಬಂಧು ಬಳಗದವರು, ನೆಂಟರಿಷ್ಟರುಗಳು ಎಲ್ಲರೂ ಕೂಡ ಗುಳಗಟ್ಟ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಎಲ್ಲಿರುವಿರಿ? ಎತ್ತ ಹೋಗುವಿರಿ? ಶಿವನ ಪಾದವನ್ನು ಸೇರಿರುವಿರಾ? ನಿಮಗೆ ಮೋಕ್ಷ, ನಿಮಗೆ ಮುಕ್ತಿ, ಕೈಲಾಸವನ್ನ ಆ ಭಗವಂತ ನಿಮಗೆ ಕೊಟ್ಟು ಕಾಪಾಡಲಿ. ಇದೊಂದೇ ನಾವೆಲ್ಲರೂ ಕೂಡ ಬಯಸೋದು. ಇಂಥ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿವಸ ಅವರಿಗೆ ನಾವೆಲ್ಲರೂ ಕೂಡ ಮುಕ್ತಿಯನ್ನು ಬಯಸುವಂತ ಸಂದರ್ಭದಲ್ಲಿ ಪೂಜೆ ಮಾಡುವುದರ ಜೊತೆಗೆ ಅವರಿಗೆ ಅರಿಶಿನ ಕುಂಕುಮ ಮುತ್ತೈದೆಯ ಬಳೆಗಳನ್ನು ಒಡೆಯುವುದರ ಜೊತೆಗೆ ಇವತ್ತವರಿಗೆ ಮೋಕ್ಷವನ್ನು ಬಯಸ್ತಾ ಇದ್ದೇವೆ. ಸಾವಿನಾಚೆಯುನಾರಿತಾನೋ ಸಾವಿನಾಚೆಯುನಾರಿತಾನೋ ಬಯಸುವ ಮಹಾಸಂಭ್ರಮ ಈ ಹರಿಶಿನ ಕುಂಕುಮ ಕೈ ಬಳೆಗಳ ಸಂಗಮ. ಹರಿಶಿನ ಕುಂಕುಮ ಹರಿಶಿನ ಕುಂಕುಮ ಭಾಗ್ಯದ ಸಂಗಮ. ಸಾವಿನಾಚೆಯುನಾರಿತಾನು ಸಾವಿನಾಚೆಯುನಾರಿತಾನು ಬಯಸುವ ಮಹಾಸಂಭ್ರಮ ಹರಿಶಿನ ಕುಂಕುಮ
ಜನಸಾಗರವೇ ತುಂಬಿ ತೊಳಗ್ತಾ ಇರುವಂತ ಇವರ ಪುಣ್ಯ ಕಾರ್ಯ. ನಮ್ಮ ಶಿವರುದ್ರರವರು ಅದೆಷ್ಟು ಜನರನ್ನ ಸಂಪಾದನೆ ಮಾಡಿದ್ರು ಅನ್ನೋದಕ್ಕೆ ನೋಡಿ. ತೋಟದ ತುಂಬಾ ಬರೀ ಜನವೇ ತುಂಬಿದೆ, ಸಾಗರದಂತೆ ಬರುತ್ತಿರುವ ಜನಸಾಗರ. ಇದು ಒಬ್ಬ ವ್ಯಕ್ತಿ ತಾನು ಗಳಿಸಿರ್ತಕ್ಕಂಥ ಪವಿತ್ರವಾದ ಪುಣ್ಯ. ಅದಕ್ಕೆ ಇವತ್ತು ಅವರಿಗೆ ಮೋಕ್ಷವನ್ನು, ಕೈಲಾಸವನ್ನು, ವೈಕುಂಠವನ್ನು ಬಯಸುವಂತಹ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ಮನೆತನದ ತಲಗವಾದಿ ಗ್ರಾಮದಲ್ಲಿ ಹುಟ್ಟಿದಂತ ತಾಯಮ್ಮನವರು ಗುಳಗಟ್ಟ ಗ್ರಾಮದ ಶಿವರುದ್ರರವರನ್ನ ಕೈ ಹಿಡಿದು ಮಕ್ಕಳನ್ನು ಒಳ್ಳೆ ಪದವೀಧರರನ್ನಾಗಿ ಮಾಡಿ, ಕೀರ್ತಿವಂತರನ್ನಾಗಿ ಮಾಡಿ ಬಾಳಿ ಬದುಕುವಂತ ಸಮಯದಲ್ಲಿ ಭಗವಂತ ನಮ್ಮನ್ನೆಲ್ಲ ಬಿಟ್ಟು ಅವ್ರನ್ನ ಕರ್ಕೊಂಡ್ಬಿಟ್ಟ. ನಾನು ಮೊದಲೇ ಹೇಳಿದ ಹಾಗೆ ಸಾವಿಗೊಂದು ನೆಪ. ಅವನು ಕರೆದಾಗ ನಾವೆಲ್ಲರೂ ಕೂಡ ಹೋಗಲೇಬೇಕು, ಒಂದು ನೆಪ ಮಾತ್ರ ಅಷ್ಟೇ. ಇವತ್ತು ಅವರನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿರೋ ಸಂದರ್ಭದಲ್ಲಿ ಈ ಗುಳಗಟ್ಟ ಗ್ರಾಮದ ಅವರ ಪಟ್ಟ ತೋಟದ ಭೂಮಿಯಲ್ಲಿ ಅವರ ಚಿರನಿದ್ರೆ ಭಾವಪೂರ್ಣವಾದ ಶ್ರದ್ಧಾಂಜಲಿ ಕಾರ್ಯಕ್ರಮ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರುತ್ತಿರುವ ಜನಸಾಗರದ ಮಧ್ಯದಲ್ಲಿ ನಡೀತಾ ಇದೆ. ಅವರನ್ನ ಕೊಂಡಾಡುವಂತ ಈ ಒಂದು ಗೀತೆ ಗಂಧದ ಕಡೆ. ಗುಳಗಟ್ಟ ಗ್ರಾಮದಲ್ಲಿ ಬಾಳಿ ಹೆಂಡತಿ ಮಕ್ಕಳೆಲ್ಲರ ಬಿಟ್ಟು ಹೋದಿರ ಶಿವರುದ್ರರವರೇ, ನಿಮಗೆ ಕೋಟಿ ನಮನಗಳು. ಅಯ್ಯೋ ನಿಮಗೆ ಕೋಟಿ ನಮನಗಳು. ಪ್ರೀತಿಯ ಮಕ್ಕಳೆಲ್ಲರ ತೊರೆದು ಕೈ ಹಿಡಿದವಳಿಗೆ ಕೈ ಕೊಟ್ಟು ಶಿವನ ಪಾದವ ಸೇರಿದಿರ ಶಿವರುದ್ರರವರೇ. ಶಿವರುದ್ರರವರೇ ಜನರ ಹೆಗಲಿನಲ್ಲಿ ಗುಳಗಟ್ಟ ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ಗುಳಗಟ್ಟ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ಶಿವರುದ್ರರವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ಶಿವರುದ್ರರವರ ಮನೆಗಳಿಗೆ. 4 ಜನರ ಹೆಗಲಿನಲ್ಲಿ ಗುಳಗಟ್ಟ ಗ್ರಾಮದ ಬೀದಿಯಲ್ಲಿ. ಶಿವರುದ್ರರವರೇ ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ, ತಾಯಮ್ಮನವರ ಮನೆ ದೀಪ ಹಾರಿಹೋಯಿತಲ್ಲೋ ಶಿವನೇ. ಶಿವರುದ್ರರವರ ಮನೆಗಳಿಗೆ 4 ಜನರ ಹೆಗಲಿನಲ್ಲಿ ಶಿವರುದ್ರರವರೇ.
ಬಳಗವೆಲ್ಲ ಬಂದವರೇ ಬಂಧು ಬಳಗವೆಲ್ಲ ಬಂದವರೇ ಬಹಳ ನಗುಗವ ಪಟ್ಟವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ಮನೆಯ ಪೂಜೆಯ ಮಾಡವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ಕೆಂಡದ ಬಳಗಳ ಒಡೆದವರೇ ನಾಲ್ಕು ಜನರ ಹೆಗಲಿನಲ್ಲಿ ಗುಳಗಟ್ಟ ಗ್ರಾಮದ ಬೀದಿಯಲ್ಲಿ ಯಾರದ ಮೆರವಣಿಗೆ ನಮ್ಮ ಶಿವರುದ್ರರವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಶಿವರುದ್ರರವರ ಮನೆಗಳಿಗೆ ನಾಲ್ಕು ಇದು ಬಲ್ಲಲಕ್ಕಿ ಮೆರವಣಿಗೆ ಮರಳಿ ಬಾರ